ಭೂಲೋಕದಲ್ಲಿ ಜನಿಸಿ ಬಂದಿದ್ದು ಇಡೀ ಪ್ರಪಂಚಕ್ಕೂ ಸಂತೋಷವಾಗಿರುವಂತ ವಿಷಯ. ಇದು ಕ್ರೈಸ್ತತ್ವ ಅನ್ನೋದು ಒಂದು ಮತವಲ್ಲ, ಇದು ಒಂದು ಮಾನಸಾಂತರ, ಪರಿವರ್ತನೆ, ರೂಪಾಂತರ. ನಾವೆಲ್ಲರೂ ಕೂಡ ಸೃಷ್ಟಿಕರ್ತನ ಮಕ್ಕಳು. ಈ ದಿನ ಹಬ್ಬದ ದಿನ ನಾವು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯಲ್ಲೇ ಅವರು ನಮ್ಮ ಹಾಗೆ ಮಾನವರ ರೂಪವನ್ನು ಧರಿಸಿ ಭೂಲೋಕಕ್ಕೆ ಹುಟ್ಟಿ ಬಂದಿದ್ದು ಅದು ಸಂತೋಷದ ದಿನ. ನಮ್ಮನ್ನು ವಿಮೋಚಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಮತ್ತು ನಮ್ಮನ್ನು ನಿತ್ಯ ಜೀವಕ್ಕೂ ನಮ್ಮನ್ನು ಸೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿರುವುದು ಅದೊಂದು ವಿಶೇಷವಾಗಿದೆ. ಕ್ರಿಸ್ತ ಜನನವನ್ನೋದು ಇದು ಆತನ ಹಾಗೆ ಜನಿಸಿರುವವರು ಯಾರಿಲ್ಲ, ಸತ್ತವರು ಯಾರಿಲ್ಲ. ವಿಶೇಷವಾಗಿರುವಂಥ ಜನ್ಮ, ವಿಶೇಷವಾಗಿರುವಂಥ ಮರಣ. ಅದಕ್ಕಾಗಿ ಯೇಸು ಸ್ವಾಮಿ ಒಂದು ಬಾರಿ ಭೂಲೋಕಕ್ಕೂ ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಮಾನವ ರೂಪವನ್ನು ಧರಿಸಿಕೊಂಡು ನಮ್ಮ ಹಾಗೆ ತಾಯಿಯ ಗರ್ಭದ ಮುಖಾಂತರ ಹುಟ್ಟಿ ಬಂದು ಆತನ ಕಾರ್ಯವನ್ನು ಸಿಲುಬೆಯ ಮೇಲೆ ನಮ್ಮ ಪಾಪಗಳನ್ನೆಲ್ಲವನ್ನು ಹೊತ್ತುಕೊಂಡು ಆತನು ಸಿಲುಬೆಯ ಮೇಲೆ ಕಾರ್ಯವನ್ನು, ರಕ್ಷಣಾ ಕಾರ್ಯವನ್ನು ಮುಗಿಸಿ ಹೋಗಿದ್ದಾರೆ. ತಿರುಗಿ ಎರಡನೇ ಬಾರಿ ಬರಲಿದ್ದಾರೆ, ಎರಡನೇ ಆಗಮನಕ್ಕಾಗಿ. ಮೊದಲನೇ ಆಗಮನ ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಕ್ರಿಸ್ಮಸ್ ಅಂದರೆ ಅದು ಒಂದು ಸ್ಯಾಕ್ರಿಫೈಸ್. ಕ್ರೈಸ್ಟ್ ಅಂದರೆ ಆತನು ರಕ್ಷಕನು, ಸೇವಿಯರ್ ಎಂಬುದಾಗಿ. ಇದನ್ನ ಥ್ಯಾಂಕ್ ಯು ಆಲ್. ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಬಂಗಾರದ ವಿಡೆಯೊಂದಿಗೆ ಆಡಿದರು ದೇವದೂತರು. ಬಂಗಾರ ವಿಡೆಯೊಂದಿಗೆ ಆಡಿದರು ದೇವದೂತರು. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಿಗೆ ಶಾಂತಿ. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಿಗೆ ಶಾಂತಿ. ಏಸಯ್ಯ ನಿನ್ನಿಂದ ಬಂತು, ಏಸಯ್ಯ ನಿನ್ನಿಂದ ಬಂತು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದ ಬೆತ್ಲೆಹೇಮಲ್ಲಿ. Happy Christmas, Merry Christmas, Happy Christmas, Merry Christmas. Wish you Happy Christmas, we wish you Merry Christmas. Wish you Happy Christmas, we wish you Merry Christmas. శుభ దినం మహోన్నతమైన దినము, ప్రకాశమైన దినము, నా యేసు జన్మదినము. శుభ దినం, హ్యాపీ క్రిస్మస్, మేరీ క్రిస్మస్, హ్యాపీ క్రిస్మస్, మేరీ క్రిస్మస్. విష్ యు హ్యాపీ క్రిస్మస్, వి విష్ యు మేరీ క్రిస్మస్. విష్ యు హ్యాపీ క్రిస్మస్, వి విష్ యు మేరీ క్రిస్మస్. శుభ దినం, దావీదు చిగురు వికసించే భూమిపై. వీరు పేరు చిగురు వికసించి నేడు
ಕುಮಾರನಿಗ ಲೋಕದ ಮೇರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯ ಹಾಡೋಣ. ಹಲ್ಲೆಲೂಯಾ. ದವರಿಗೆ ಮಾನವ ಜಾತಿ ಜನಾಂಗದಲ್ಲಿ ಒಂದು ಹಬ್ಬ ಅನ್ಬೋದು. ಒಂದು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯೊಳಗೆ ಮನುಷ್ಯನಾಗಿ ಮನುಷ್ಯರ ಅವತಾರವನ್ನು ಧರಿಸಿಕೊಂಡು ಹುಟ್ಟಿ ಬಂದಿದ್ದು ಅದೊಂದು ವಿಶೇಷವಾಗಿರುವಂತಹ ಕಾರ್ಯವಾಗಿದೆ ಇಡೀ ಪ್ರಪಂಚಕ್ಕೂ. ಈ ದಿನದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮ ಎಲ್ಲ ಜಾತಿ ಜನಾಂಗರವನ್ನು ಪ್ರೀತಿಸ್ತೀವಿ. ಯಾಕೆಂದರೆ ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಪಕ್ಷಪಾತವಿಲ್ಲ. ಅವರೆಲ್ಲರನ್ನೂ ಒಂದೇ ಸಮವಾಗಿ ಪ್ರೀತಿಸುವಂಥ ದೇವರು. ಒಂದೇ ಆತನ ಕೇಳಿಕೊಳ್ಳುವುದೇನೆಂದರೆ ನಾವು ನೀತಿವಂತರಾಗಿದ್ದು ನಿತ್ಯ ಜೀವ ಪಡ್ಕೊಳ್ಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತ ಅಷ್ಟೇ. ನಾವೆಲ್ಲ ಕೂಡ ಇದು ಎಲ್ಲ ಒಂದು ಮತವಲ್ಲ, ಇದು ಒಂದು ಮಾನಸಾಂತರ, ಪರಿವರ್ತನೆ, ರೂಪಾಂತರ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಂದನೇ ತಾರೀಕಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ತಿಳಿಯೋದೋ ನಾವು ತಪ್ಪುಗಳು ಮಾಡಿರ್ತೀವಿ. ನಾವು ಆ 1ನೇ ತಾರೀಕು ಮುಂಚೆ ನಮ್ಮೆಲ್ಲರೂ ಒಂದು ವೇಳೆ ನಮ್ಗೆ ಗೊತ್ತಿಲ್ಲದೆ ಕೂಡ ಅರಿವಿಲ್ಲದೆ ಕೂಡ ತಪ್ಪು ಮಾಡಿರ್ತೀವಿ. ನಮ್ಮನ್ನು ನಾವು ಕ್ಷಮಿಸುವಂಥ ದೇವರನ್ನ ಹತ್ರ ಕೇಳಿಕೊಂಡು ಹೊಸ ವರ್ಷಕ್ಕೆ ಹೊಸ ಒಂದು ಜೀವನವನ್ನು, ಒಂದು ನಾಂದಿ, ಅದು ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಿಕೊಳ್ಳಬೇಕೆಂದು ನಾನು ಹಾರೈಸ್ತೀನಿ. Wish you all a happy Christmas and a happy New Year. God bless you all. God bless you.